ಇದೆಲ್ಲ ಆದಮೇಲೆ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಒಂದು ಶಾಸಕರುಗಳ ಒಂದು ಟೀಮ್ ಹೋಗ್ತಾ ಇದೆ ದಿಲ್ಲಿಗೆ, ವರಿಷ್ಠರನ್ನ ಭೇಟಿಯಾಗಿ ರಾಜಣ್ಣನ ಮತ್ತೆ ವಾಪಸ್ ತಗೋಬೇಕು ಸಚಿವ ಸಂಪುಟಕ್ಕೆ ಅಂತ ಒತ್ತಾಯ ಮಾಡೋದಕ್ಕೆ. ಈ ಪ್ರಯತ್ನಗಳು ಈ ಕಡೆ ನಡೀತಿರುವಾಗ ರಾಜಣ್ಣ ಅವರು BJPಗೆ ಹೋಗ್ಬಿಡ್ತಾರಾ? ಈಸ್ ಇಟ್ ಲಾಜಿಕಲ್ ಟು ಥಿಂಕ್? ಐ ಡೋಂಟ್ ಥಿಂಕ್ ಸೊ. ನೋಡಿ, ರಾಜಣ್ಣ ಅವರ ಮಗ ರಾಜೇಂದ್ರ ಮಾತಾಡೋದು, BJP ಜೊತೆ ಟಚ್ಚಲ್ಲಿ ಯಾರಿದ್ದಾರೆ? ಬಾಲಕೃಷ್ಣ ಅವರು JDSನಲ್ಲೂ ಶಾಸಕರಾಗಿ BJPನೂ ನೋಡ್ಕೊಂಡು ಈಗ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ. ನಾವೇನು RSSನ ಚಡ್ಡಿ ಹಾಕ್ಕೊಂಡು ಶಾಖೆಗೆ ಹೋದವರು ಅಲ್ಲ. ಸದನದಲ್ಲಿ ನಿಂತುಕೊಂಡು RSS ಗೀತೆಯನ್ನೂ ನಾವು ಹಾಡಿಲ್ಲ ಅಂದರು. ಇಲ್ಲಿಗೆ ಬಂದು ನಿಂತಿದೆ ಕಾಂಗ್ರೆಸ್ ಒಳಗಿನ ಬಣಬಡಿದಾಟ. ಇದು DK ಶಿವಕುಮಾರ್ಗೆ ಟಾಂಟ್ ಮಾಡ್ತಾ ಇದ್ದಾರೆ, ನಾವು ನಿಂತ್ಕೊಂಡು ಹಾಡಿದ್ದು ಸದನದಲ್ಲಿ RSS ಗೀತೆಯನ್ನು ಅಂತ. ರಾಜಣ್ಣ ಅವರ ಮಗ ರಾಜೇಂದ್ರ, MLC ರಾಜೇಂದ್ರ, ಕೇಳಿಸ್ಕೊಳ್ಳಿ. ಕೃಷ್ಣ ಅವರು ನಮ್ಮ ಪಕ್ಷದಲ್ಲಿ ಶಾಸಕರಿದ್ದಾರೆ. ನಮ್ಮ ಪಕ್ಷಕ್ಕೆ ಸೇರ್ಪಡೆ ಹಾಕಿಂತ ಮುಂಚೆ ಯಾವ ಪಕ್ಷದಲ್ಲಿ ಇದು ಬಂದ್ರಪ್ಪ? BJPನೂ ಮುಗಿಸಿದ್ದಾರೆ, JDSು ಮುಗಿಸಿದ್ದಾರೆ. JDSಲ್ಲೂ ಶಾಸಕರಿದ್ದರು, ನಮ್ಮ ಪಕ್ಷದಲ್ಲೂ ಬಂದು ಒಂದು ಬಾರಿ ಸೋತು ಈ ಬಾರಿ ಗೆದ್ದಿದ್ದಾರೆ. ಈ ಒಬ್ಬೊಬ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಾತಾಡೋದು ದಾಟಿ ತೆವಲಿರುತ್ತೆ, ಒಬ್ಬೊಬ್ರಿಗೆ ಇಲ್ಲ ತೀಟೆ ಇರುತ್ತೆ. ಅದನ್ನು ತೀರಿಸ್ಕೊಬೇಕು ಅಂತ ಹೇಳಿದ್ರೆ ಈ ರೀತಿ ಮಾತಾಡ್ತಾರೆ. ಸರ್, ರಾಜಣ್ಣವ್ರು ಎಲ್ಲೋ ಅಲ್ಲಿ ಇಲ್ಲಿ ಅಸೆಂಬ್ಲಿಯಲ್ಲಿ ಏನು RSS ಆಡೋನು ಆಡಿಲ್ವಲ್ಲ, ಅಥವಾ ಅವರ ಬಾಲ್ಯದಿಂದನೂ ಅವ್ರೇನು ಚಡ್ಡಿ ಹಾಕೊಂಡೇನು ಎಲ್ಲೂ RSS ಶಾಖಾ ಮಠಗಳು ಎಲ್ಲೂ ಹೋಗಿಲ್ವಲ್ಲ. ಈ ಥರ ಬಾಲಕೃಷ್ಣ ಅವರು ಮಾತಾಡ್ತಿದ್ದಂಗೆ ನಾನು ಯಾರನ್ನೋ ಮೆಚ್ಚಿಸ್ಬೇಕು ಅಥವಾ ಏನೋ ನನಗೆ ಸಿಗುತ್ತೆ, ಅಥವಾ ಮುಂದೆ ಬೇರೆ ರೀಶಫಲಲ್ಲಿ ಏನಾದ್ರು ನಾನು ಮಂತ್ರಿಗಿರಿ ಆಗೋದಕ್ಕೆ ಅಪ್ಲಿಕೇಶನ್ ಆಗ್ತಾ ಇದ್ದೀನೋ, ಅಥವಾ ನವಂಬರಲ್ಲಿ ಈಗ ರಾಜಣ್ಣವ್ರು ಹೇಳಿದ್ರಪ್ಪ ಸೆಪ್ಟೆಂಬರ್ ಆದಮೇಲೆ ಕ್ರಾಂತಿ. ಆ ಕ್ರಾಂತಿ ಏನಂದರೆ ಇವ್ರುಗಳೆಲ್ಲ BJPಗೆ ಹೋಗ್ಬೋದು. ಯಾರು ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ, ರಾಜಣ್ಣವ್ರ ಮೇಲೆ ಮಾಡ್ತಿದ್ದಾರೆ, ನಾಳೆ ಬೆಳಿಗ್ಗೆ ಇವರೇ BJPಗೆ ಹೋದರೆ ಆಶ್ಚರ್ಯ ಪಡೋಂಗಿಲ್ಲ. ಕಾಣದ ಕೈಗಳಿಂದ ಮಂತ್ರಿಗಿರಿಯನ್ನು ತೆಗೆದ್ರು. ಮಂತ್ರಿಗಿರಿ ತೆಗೆದ ಮೇಲೆ ಇಡೀ ರಾಜ್ಯಾದ್ಯಂತ ಪಕ್ಷಾತೀತವಾಗಿ ಇವತ್ತು ರಾಜಣ್ಣವ್ರಿಗೆ ಆಗಿರೋವಂಥ ತಪ್ಪಿಗೆ ಮತ್ತೆ ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ಪ್ರತಿಭಟನೆಗಳು ಆಗ್ತಾಯಿದೆ ಶಾಂತಿಯುತವಾಗಿ. ಅದಾದಮೇಲೆ ಕಳೆದ ಒಂದು 3 ದಿನದಿಂದ ಮನೆಗೆ ಎಲ್ಲ ಸ್ವಾಮೀಜಿಗಳು ಬಂದಿದ್ದರು. ಸೊ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಹೌದು, ಅನ್ಯಾಯ ಆಗಿದೆ, ನಾವು ರಾಷ್ಟ್ರೀಯ ನಾಯಕರನ್ನ ಹೋಗಿ ಭೇಟಿ ಮಾಡಿ ಮತ್ತೆ ನಿಮ್ಮನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡೋದ್ರಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಇವೆಲ್ಲ ನೋಡ್ತಿರೋದ್ರಿಂದ ಇವರೆಲ್ಲ ಸೇರೆ ತಾನೇ ತೆಗೆಸಿರೋದು. ರಾಜಣ್ಣವರು ಎಲ್ಲರೂ ಗೊತ್ತಿರೋಗೆ ನೇರ ನುಡಿ, ಎಲ್ಲಿ ಏನು ತಪ್ಪಿರುತ್ತೆ ಅಂತ ಅದನ್ನು ಹೇಳ್ತಾರಪ್ಪ. ಅದನ್ನು ನೀವು ಗ್ರಹಿಸುವಂಥದ್ದನ್ನು ರಾಜಣ್ಣವ್ರು ತಪ್ಪು ಹೇಳಿದ್ದಾರೆ ಅಂತ ಹೇಳಿದ್ರೆ, ಏನಾರು ಪಕ್ಷದ ವಿರುದ್ಧವಾಗಿ ಏನಾರು ಹೇಳಿದ್ದಾರೆ ಅಥವಾ ನಾಯಕರ ವಿರುದ್ಧವಾಗಿ ಏನಾರು ಹೇಳಿದ್ದಾರೆ? ಏನಿಲ್ವಲ್ಲ. ನೋಡಿ, ಸಿದ್ದರಾಮಯ್ಯವ್ರು ಹೌದ್ರಿ, ನಾವು ಇವತ್ತಲ್ಲ ಇನ್ನೂ 10 ವರ್ಷವರು ನಾವು ಸಿದ್ದರಾಮಯ್ಯವ್ರ ಪರನ, ಅದರಲ್ಲಿ ಏನು ಇನ್ನು ಮಾತಿಲ್ಲ, ಆಯ್ತಲ್ಲ. ನಾಳೆ ಬೆಳಿಗ್ಗೆ ನಮಗೆ ಯಾರನ್ನಾರು ಮತ ತೊಗೊಬೇಕು ಅಂತ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯ ತೋರಿಸಿ ನಮ್ಗೆ ಮತ ಬಿಡುತ್ತೆ, ಇನ್ಯಾರನ್ನೋ ತೋರಿಸ್ಕೊಂಡು ನಮಗೆ ಅದೆಲ್ಲ ಆಗೋವಂಥದ್ದಲ್ಲ. ಸೊ ಅದರಿಂದ ಹೌದು, ನಾವು ಸಿದ್ದರಾಮಯ್ಯವ್ರ ಜೊತೆ ಇದ್ದೀವಿ. ಸೊ ಅದರಿಂದ ಸಿದ್ದರಾಮಯ್ಯವ್ರ ಪರ ಇದ್ದೀವಿ ಅನ್ನೋದಕ್ಕೆ ಇಷ್ಟೊಂದು ನಮ್ಗಳ ಮೇಲೆ. ರಾಜೇಂದ್ರ ಅವರು ಹೇಳ್ದಂಗೆ ಶಾಂತಿಯುತ ಪ್ರತಿಭಟನೆಗಳು ನಡೀತಾ ಇದ್ದಾವೆ, ರಾಜಣ್ಣ ಅವ್ರನ್ನ ವಾಪಸ್ ಸಚಿವ ಸಂಪುಟಕ್ಕೆ ತಗೋಬೇಕು ಅಂತ. ಈಸ್ ದ್ಯಾಟ್ ಅ ಪಾಸಿಬಿಲಿಟಿ? ಸದ್ಯಕ್ಕಂತೂ ಹಂಗೆ ಅನ್ನಿಸ್ತಾ ಇಲ್ಲ. ಇದು ಕಾಂಗ್ರೆಸ್ಸಿನ ಇತರ ಎಲ್ಲ ವರಿಷ್ಠರನ್ನು ಮೀರಿದ ಮಾತಿಗಿದು. ರಾಜಣ್ಣನವರ ಹೇಳಿಕೆ ನೇರವಾಗಿ ರಾಹುಲ್ ಗಾಂಧಿಯವರಿಗೆ ಮುಜುಗರ ತಂದಿಟ್ಟಿತು. ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರೇ ಬಂದು ರಾಜಣ್ಣನ ವಾಪಸ್ ಸಚಿವ ಸಂಪುಟಕ್ಕೆ ತಗೊಳ್ಳೋಣ ಅಂತ ಹೇಳಿದ್ರು ರಾಹುಲ್ ಗಾಂಧಿ ಕನ್ವಿನ್ಸ್ ಆಗೋದು ಕಷ್ಟ ಇದೆ. ನೇರವಾಗಿ ಅವ್ರಿಗೆ ಮುಜುಗರ ತಂದಿಟ್ಟಂಥ ಹೇಳಿಕೆ ಅದು. ಈಗ BJPಯಲ್ಲಿ ಮೋದಿಗೆ ಮುಜುಗರ ತರುವಂಥ ಹೇಳಿಕೆಯನ್ನು ಕೊಟ್ಟು ಸರ್ವೈವ್ ಆಗೋದಕ್ಕಾಗತ್ತಾ? ಹಾಗೆ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ, ರಾಜಣ್ಣನವರ ಫೈಲು ಈಗ ರಾಹುಲ್ ಗಾಂಧಿನೇ ಕ್ಲಿಯರ್ ಮಾಡಬೇಕಾದ ಸನ್ನಿವೇಶ ಇದೆ. ರಾಜಣ್ಣವ್ರ ಪಾಪ ಟ್ರೈ ಮಾಡಿದ್ರಂತೆ, ರಾಹುಲ್ ಗಾಂಧಿ ಅಥವಾ ಬೇರೆ ಬೇರೆ ವರಿಷ್ಠರನ್ನು ಭೇಟಿಯಾಗೋದಕ್ಕೆ ಟ್ರೈ ಮಾಡಿದ್ದಾರೆ, ಯಾವುದಕ್ಕೂ ಅವಕಾಶ ಸಿಕ್ಕಿಲ್ಲ. ಮತ್ತೀಗ ದಿಲ್ಲಿಗೆ 3,000 ಜನರನ್ನು ಕಳಿಸಿ ಹೋರಾಟ ಮಾಡಿಸುವಾಗ ರಾಜಣ್ಣವ್ರಿಗೆ ಅಂದಾಜಿರೋದಿಲ್ವಾ ಇದಾಗತ್ತೋ ಆಗೋದಿಲ್ವೋ ಕೆಲಸ ಅಂತ? ಗೊತ್ತು ಆಗೋದಿಲ್ಲ ಅಂತ. ಬಟ್ ಶಕ್ತಿ ಪ್ರದರ್ಶನ ರಾಜಕಾರಣದಲ್ಲಿ ನಿರಂತರವಾಗಿ ನಡೀತಾನೇ ಇರಬೇಕು. ನನ್ನ ಹಿಂದೆ ಒಂದು ದೊಡ್ಡ ಸಮುದಾಯ ಇದೆ ಅನ್ನೋದನ್ನು ತೋರಿಸ್ತಾನೇ ಇರಬೇಕು. ಯಾವ ಪಕ್ಷ ಆದರೂ ಆಗಲಿ, ಎಲ್ಲ ಪಕ್ಷಕ್ಕೂ ಅನ್ವಯವಾಗುವಂಥ ಮಾತು. ಅದನ್ನು ಅವರು ಮಾಡ್ತಾ ಇದ್ದಾರೆ. BJPಯ ಜೊತೆ ಟಚ್ನಲ್ಲಿ ಇಲ್ಲ ಅಂತ ರಾಜೇಂದ್ರ ಅವರು ಕೊಟ್ಟ ಸ್ಪಷ್ಟೀಕರಣಕ್ಕೆ ಮತ್ತೆ ಮಾಗಡಿ ಬಾಲಕೃಷ್ಣ ಅವರು ಮಾತಾಡಿದ್ದಾರೆ. ಸಮುದಾಯದ ನಾಯಕರುಗಳ ಸಭೆಯಲ್ಲಿ ವಿಜಯೇಂದ್ರ ನನಗೆ ಫೋನ್ ಮಾಡ್ತಿದ್ದಾರೆ ಅಂತ ಹೇಳಿದ್ದು ನಿಜಾನಾ ಸುಳ್ಳ? ಅವ್ರದ್ದು ಬ್ರೈನ್ ಮ್ಯಾಪಿಂಗ್ ಆಗಲಿ, ನಂದು ಬ್ರೈನ್ ಮ್ಯಾಪಿಂಗ್ ಆಗಲಿ, ನಾನು BJP ಟಚ್ನಲ್ಲಿದ್ದೀನ, ಅವರು BJP ಟಚ್ನಲ್ಲಿದ್ದಾರ ಗೊತ್ತಾಗ್ಬಿಡ್ಲಿ ಅಂತ. ಏನು ಬ್ರೈನ್ ಮ್ಯಾಪಿಂಗ್ ಅಂದರೆ ಅಷ್ಟು ತಮಾಷೆ ಆಗಿಬಿಟ್ಟಿದೆ ಅವರಿಗೆಲ್ಲ. ಎಲ್ಲರೂ ಮಾತೆತ್ತಿದ್ದಾರೆ, ಬ್ರೈನ್ ಮ್ಯಾಪಿಂಗ್ ಆಗಲಿ, ಬ್ರೈನ್ ಮ್ಯಾಪಿಂಗ್ ಆಗಲಿ.
ಕೇಳ್ತಾ ಇದ್ದಾರೆ ನೋಡಿ ಬಾಲಕೃಷ್ಣ ಅವರಿಗೆ ಬ್ರೈನ್ ಮ್ಯಾಪಿಂಗಿಗೆ. ಕೇಳಿಸ್ಕೊಳ್ಳಿ. ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬಿಟ್ರೆ ಯಾರು ಬಿ ಜೆ ಪಿಗೆ ಹೋಯ್ತಾರೆ ಅಂತ ಗೊತ್ತಾಯ್ತದೆ. ಸಭೆಯಲ್ಲಿ ಅವರ ಕಮ್ಯುನಿಟಿ ಸಭೆಯಲ್ಲಿ ಕೂತ್ಕೊಂಡು ನನಗೆ ವಿಜೇಂದ್ರ ಅವರು ನನ್ನ ಜೊತೆ ಟಚ್ಚಲ್ಲಿದ್ದಾರೆ, ನನಗೆ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದವ್ರು ಯಾರು ಅಂತ ಅವ್ರನ್ನ ಕೇಳಿ, ನಮ್ಗೆ ಯಾವ ವಿಜೇಂದ್ರ ಅವರು ಟಚ್ಚಲ್ಲಿಲ್ಲ, ನಮ್ಗೆ ಯಾರೂ ಟಚ್ಚಲ್ಲಿಲ್ಲ. ನಾನು ಕೂಡ ಬ್ರೈನ್ ಮ್ಯಾಪಿಂಗ್ ರೆಡಿ ಇದ್ದೀನಿ, ಅವರು ಬರಲಿ, ಬ್ರೈನ್ ಮ್ಯಾಪಿಂಗ್ ಒಟ್ಟಿಗೆ ಮಾಡಿಸ್ಕೊಳ್ಳೋಣ, ಆವಾಗ ಸತ್ಯಾಂಶ ಹೊರಗಡೆ ಬರ್ತದೆ. ತೇವಲಿಗೆ ಮಾತಾಡಿ ಅಧಿಕಾರ ಕಳ್ಕೊಂಡವ್ರು ಯಾರು? ನಾನು ಅಧಿಕಾರ ತೇವಲಿಗೆ ಮಾತಾಡಿದವ್ರು ಯಾರು? ಅವರು ಬಹುಶಃ ಇರೋ ಬೇರೆ ಮಂತ್ರಿಗಳು ಯಾರೂ ಮಾತಾಡ್ತಿರ್ಲಿಲ್ಲ, ರಾಜಣ್ಣ ಅವರೇ ಮಾತಾಡ್ತಾ ಇದ್ರು. ತೇವಲಿಗೆ ಮಾತಾಡಿದವ್ರು ಅಧಿಕಾರ ಕಳ್ಕೊಂಡವ್ರು ನಾನಾ? ಹಿಂದೆ ಒಂದು ನಿಮಿಷ ಹಿಂದೆ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆದಾಗ ಝೀರೋ ಟ್ರಾಫಿಕ್ ಮಿನಿಸ್ಟ್ರು ಅಂತ ಅವ್ರನ್ನ ಕಂಡಮ್ ಮಾಡಿದವ್ರು ಯಾರು? ತುಮಕೂರಿನಲ್ಲಿ ಅವ್ರಿಗೆ ಗೌರವ ಕಳೆದವ್ರು ಯಾರು? ತೇವಲಿಗೆ ಮಾತಾಡೋರು ಯಾರು? ಒಟ್ಟಿಗೆ ಆದ್ರೆ ನಾನು ಬದ್ಧ ಇದ್ದೀನಿ. ಗೊತ್ತಾಯ್ತವಾಗ ಬಿಜೆಪಿ ಅಂತ ಯಾರು ಚರ್ಚೆ ಮಾಡ್ತಾರೆ, ಯಾರು ಅದು ರಾಜಣ್ಣ ಅವ್ರು ಹೇಳಿರೋದು, ನಾನು ಹೇಳಿರೋದಲ್ಲ. ಅವ್ರನ್ನ ಕೇಳ್ಬೇಕು ನೀವು ಯಾವ ಕ್ರಾಂತಿ ಆಯ್ತಿದೆ ಅಂತ. ಅವ್ರು ಹೋಯ್ತಾರೆ ಅಂತ ಹೇಳಿದ್ದೀನಿ. ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಯ್ತದೆ ಅಂತ ಒಬ್ರು ಹೋಗೋದ್ರಿಂದ ಕ್ರಾಂತಿ ಆಯ್ತದ? ಯಾರ ಜೊತೆ? ರಾಜಣ್ಣ ಅವ್ರ ಜೊತೆ ಅಲ್ಲ, ನೀವು ಕೇಳಿ ಅವ್ರನ್ನ. RSS ಗೀತೆ ಆಡಿದ್ದು ಆಯ್ತು, ಅದಕ್ಕೆ ಕ್ಷಮೆ ಕೇಳಿದ್ದು ಆಯ್ತು, ಕಾರ್ಯಕರ್ತರಿಗೆ ನೋವಾಗಿದ್ರೆ ಕ್ಷಮೆ ಕೇಳಿದ್ದೀವಿ ಅಂತ ದೊಡ್ಡತನ ಮೆರೆದಿದ್ದು ಆಯ್ತು ಉಪಮುಖ್ಯಮಂತ್ರಿಗಳು, ಆಯ್ತಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.